ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತೊಂದು ಸಿಂಪಲ್ ರೆಸಿಪಿ ಜೊತೆ ಬಂದಿದ್ದೀನಿ. ಅದೇ ಸ್ಮ್ಯಾಶಡ್ ಬ್ರೊಕೋಲೀಸ್. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡು ಅದಕ್ಕೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿ ಕಟ್ ಮಾಡ್ಕೊಂಡಿರೋ ಬ್ರೊಕೋಲೀಸ್ನೆಲ್ಲ ಹಾಕ್ಬಿಟ್ಟು ಒಂದು 70% ಬೇಯಿಸ್ಕೋಬೇಕು. ಅದು ಈ ಥರ ಇಟ್ಟು ಒಂದು ಗ್ಲಾಸ್ನಲ್ಲಿ ಸ್ಮ್ಯಾಶ್ ಮಾಡಿದಾಗ ಈ ಥರ ಸ್ಮ್ಯಾಶ್ ಆಗಬೇಕು. ಸೊ ಇದು ಕುಕ್ ಆಗಿದೆ ಅಂತ ಅರ್ಥ. ಈಗ ಎಲ್ಲ ಬ್ರೊಕೋಲೀಸ್ನೂ ಒಂದು ಬಟರ್ ಪೇಪರ್ ಮೇಲೆ ಹಾಕಿ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಈ ಥರ ಸ್ಮ್ಯಾಶ್ ಆದಮೇಲೆ ಚೀಸ್ನೆಲ್ಲ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಸೊ ಚೀಸೆಲ್ಲ ಸ್ಪ್ರೆಡ್ ಆದಮೇಲೆ ಅದ್ರ ಮೇಲೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸು, ಆರೆಗಾನೋ ಮತ್ತು ಹಾಗೆ ಸ್ವಲ್ಪ ಸಾಲ್ಟನ್ನೆಲ್ಲ ಸ್ಪ್ರೆಡ್ ಮಾಡಿ ಅದನ್ನು ಬೇಕ್ ಮಾಡ್ಕೋಬೇಕು. ಸೊ ನಾನಿಲ್ಲಿ 360 ಡಿಗ್ರಿದಲ್ಲಿ 5 ಮಿನಿಟ್ಸು ಬೇಕ್ ಮಾಡ್ಕೊತಾ ಇದ್ದೀನಿ. ಓವನ್ ಇಲ್ಲದೆ ಇರೋರು ಬೇಕಾದರೆ ಒಂದು ಶಾಲೋ ಫ್ರೈ ಥರ ಒಂದು ಪ್ಯಾನಲ್ಲಿ ಇಟ್ಟು ಲಿಡ್ ಮುಚ್ಚಿ ಬೇಯಿಸ್ಕೋಬೋದು. ಸೊ ನೋಡಿ, ಇದೀಗ ರೆಡಿಯಾಗಿದೆ. ನೆಕ್ಸ್ಟ್ ನಾನು ಇದನ್ನು ಗ್ರಿಲ್ ಮಾಡ್ಕೊತಾ ಇದ್ದೀನಿ 2 ಮಿನಿಟ್ಸು. ಇದಂತೂ ಮಕ್ಕಳು ಸ್ನ್ಯಾಕ್ಸಿಗೆ ಮತ್ತು ಟೀ ಟೈಮ್ಗೆಲ್ಲ ತುಂಬ ಮಾಡಿಸಿದಂತಲೇ ಹೇಳ್ಬೋದು. ಈಗ ನೋಡಿ, ಇದು ರೆಡಿಯಾಗಿದೆ. ಸೊ ಈ ಥರ ನೋಡಿ, ಚೀಸೆಲ್ಲ ಮೆಲ್ಟಾಗಿ ಥರ ಟೇಸ್ಟಿಯಾಗಿರುತ್ತೆ. ಸೊ ರಿವ್ಯೂ ನಮ್ಮ ಹಸ್ಬೆಂಡ್ ಕೊಡ್ತಾ ಇದ್ದಾರೆ. ಸೊ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.